ಮಾವ ಮಾವ ಏನವ ನೀನು ಈ ಪಾಟಿ ಖುಷಿಯಾಗಿದ್ಯಾ? ಮಾವ ನಾವ್ ಅನ್ಕೊಂಡಿದ್ವಲ್ಲ ಪ್ಲಾನು ಅದು ಫುಲ್ ಸಕ್ಸಸ್ ಆಗ್ತಿದೆ. ಅದೇನು ಅಂತ ಬಿಡ್ಸಿ ಹೇಳವ, ನಾನು ಖುಷಿ ಪಡ್ತೀನಿ. ಅದೇ ಮಾವ, ಸಿದ್ದುಗೆ ಪೊಲೀಸ್ ಅವ್ರ ಕೈಲಿ ಚೆನ್ನಾಗಿ ಹೊಡ್ಸಿದ್ರೆ ಅದು ಭಾವನಾ ಮೇಲೆ ಪರಿಣಾಮ ಬೀರುತ್ತೆ. ಆಮೇಲೆ ನಮ್ ದಾರಿಗೆ ಬರ್ತಾಳೆ ಅಂತ ಪ್ಲಾನ್ ಮಾಡ್ಕೊಂಡಿದ್ವಲ್ಲ, ಈಗ ಅದು ಫುಲ್ ವರ್ಕೌಟ್ ಆಗ್ತದೆ. ಈಗಷ್ಟೇ ಈ ಭಾವನಾ ಬಂದು ನಿಮ್ ದೊಡ್ಡ ಮಗನ ಹತ್ರ ಅವಳು ಅಳಲ್ನ ತೋಡ್ಕೋತಾ ಇದ್ಲು. ಮಾವ, ಇದೇ ಸರಿಯಾದ ಟೈಮು. ಕಬ್ಬಣ ಕಾದಿರ್ಬೇಕಾದ್ರೇನೆ ಅದನ್ನ ಚೆನ್ನಾಗಿ ಬಡ್ದು ಬಿಡ್ಬೇಕು. ಅಂದ್ರೆ ಏನವ ನಿನ್ ಮಾತಿನ ಅರ್ಥ? ಅಂದ್ರೆ ಈಗ ಭಾವನಾ ಮಳ್ಳಿ ತರ ನಿಮ್ಮ ಹತ್ರ ಬಂದು ಕೇಳ್ಕೋತಾಳೆ. ಮಾವ, ನನಗೆ ಸಿದ್ದುಗಾಗ್ತಿರೋ ನೋವನ್ನ ಸಂಕಟನ ನೋಡಕ್ಕಾಗ್ತಿಲ್ಲ, ಹೇಗಾದ್ರೂ ಮಾಡಿ ಅವ್ರನ್ನ ಜೈಲಿಂದ ಹೊರಗೆ ಕರ್ಕೊಂಬನ್ನಿ ಅಂತ ಅತ್ತು ಕರೆದು ಮೊಸಳೆ ಕಣ್ಣೀರ್ ಹಾಕ್ತಾಳೆ. ನೀವು ಮಾತ್ರ ಮಾವ ಯಾವುದೇ ಕಾರಣಕ್ಕೂ ಬಣ್ಣದ ಮಾತುಗಳಿಗೆ ಮರಳಾಗಬಾರ್ದು, ಕರಗ್ಲೂಬಾರ್ದು. ಹಂಗಾರೆ ಇವಾಗ ನನ್ನ ಏನ್ ಮಾಡುವಂತೀವ ನೀನು? ಹೇಳ್ತೀನಿ, ಸ್ವಲ್ಪ ಬನ್ನಿ. ನಾನು ತಲೆಗಿದ್ದು ಇಷ್ಟ ಒಳಿಲೇ ಇಲ್ವಲ್ಲವ. ಪರವಾಗಿಲ್ಲ ಕಣವ, ನಿನ್ ತಲೆನೂ ಹೊಸಿ ಕೆಲಸ ಮಾಡ್ತಾ ಇದೆ. ಮಾವ, ನಾನು ಯಾರ ಸೊಸೆ ಹೇಳಿ? ದಿಟ್ವೆಯ. ಇದು ಒಳ್ಳೆ ಉಪಾಯವೇನೆ. ಸರಿ ಕಣವ, ನೀನು ಹೇಳ್ದಂಗೆ ಮಾಡ್ತೀನಿ. ಈ ಉಪಾಯ ಏನಾದರೂ ಆಗ್ಬಿಟ್ರೆ ಆಮೇಲೆ ನಮ್ಮನ್ನು ಹಿಡಿಯೋರು ಯಾರು? ಆಮೇಲೆ ನೀನೇ ಕಣವ ಈ ಮನೆ ಮಹಾರಾಣಿ. ಎಲ್ಲ ನೀನು ಹೇಳ್ದಂಗೆ ನಡೀತದೆ.